ಆರ್ಥಿಕತೆ ಜೊತೆಗೆ ಪರಿಸರ ಅಭಿವೃದ್ಧಿ ಕೂಡ ಮುಖ್ಯ. ಡಾಕ್ಟರ್ ಎಕೆ ನಾಯಕ್ ರಾಮಯ್ಯ ವಿವಿಯಲ್ಲಿ ಆಯೋಜಿಸಿದ್ದ ವಿಚಾರ ಸಂಕಿರಣ ವಿಕಿರಣ ಪ್ರಭಾವ ಮತ್ತು ಪರಿಣಾಮ ಕುರಿತು ಚರ್ಚೆ. ಭಾರತ ಆರ್ಥಿಕ ಅಭಿವೃದ್ಧಿಯಾಗುತ್ತಿರುವ ಈ ವೇಳೆಯಲ್ಲಿ ಪರಮಾಣು ಶಕ್ತಿಯ ಸದ್ಬಳಕೆ ಮೂಲಕ ಪರಿಸರ ಸಹ ಅಭಿವೃದ್ಧಿ ಹೊಂದಬೇಕಿದೆ ಎಂದು ಕೇಂದ್ರ ಪರಮಾಣು ಶಕ್ತಿ ಇಲಾಖೆಯ ನ್ಯೂಕ್ಲಿಯರ್ ಕಂಟ್ರೋಲ್ ಮತ್ತು ಪ್ಲಾನಿಂಗ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಕೆ ನಾಯಕ್ ಹೇಳಿದರು. ಪೀಣ್ಯದಲ್ಲಿರುವ ರಾಮಯ್ಯ ಅನ್ವಯಿಕ ವಿಜ್ಞಾನ ವಿಶ್ವವಿದ್ಯಾಲಯ ಭಾರತದ ಇಂಧನ ಪರಿವರ್ತನೆಯಲ್ಲಿ ನ್ಯೂಕ್ಲಿಯರ್ ಶಕ್ತಿಯ ಪಾತ್ರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ 2047ರ ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ಶಕ್ತಿ ಸಾಮರ್ಥ್ಯದ ಮಹತ್ವಾಕಾಂಕ್ಷೆಯ ಗುರಿಯನ್ನು ಹೊಂದಿದ್ದು, ಪರಮಾಣು ಶಕ್ತಿಯನ್ನು ಭಾರತದ ಶಕ್ತಿ ಮಿಶ್ರಣದಲ್ಲಿ ಪ್ರಮುಖ ಆಧಾರ ಸ್ತಂಭವಾಗಿ ಇರಿಸಿದೆ. ಇದು ಒಂದು ಉತ್ತಮವಾದ ವಿಚಾರವಾಗಿದೆ ಎಂದರು. ವಿಕಿರಣದಿಂದ ಕ್ಯಾನ್ಸರ್ ಬರಲಿದೆ. ಕ್ಯಾನ್ಸರ್ ಬಂದವರಿಗೆ ವಿಕಿರಣದ ಚಿಕಿತ್ಸೆ ನೀಡುತ್ತಾರೆ. ಇದರಿಂದ ವಿಕಿರಣದಿಂದ ಅನುಕೂಲ ಕೂಡ ಇದೆ, ಅದೇ ರೀತಿ ಅಪಾಯ ಕೂಡ ಇದೆ. ಮುಂದಿನ ಪೀಳಿಗೆಯ ಮೇಲೆ ವಿಕಿರಣದ ಪರಿಣಾಮಗಳನ್ನು ನೋಡಿದಾಗ ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ವಿಕಿರಣವು ಮುಂದಿನ ಪೀಳಿಗೆಯ ಮೇಲೆ ಪರಿಣಾಮಗಳನ್ನು ಹೊಂದಿಲ್ಲ. ಪರಮಾಣು ಬಾಂಬ್ನಿಂದ ಬದುಕುಳಿದವರ ಮಕ್ಕಳಲ್ಲಿ ಸಾವಿನ ಅಪಾಯದ ಬಗ್ಗೆ ಇತ್ತೀಚಿನ ಸಾಂಕ್ರಾಮಿಕ ರೋಗ ಅಧ್ಯಯನದ ಪ್ರಕಾರ ಜಪಾನಿನ ನಗರಗಳಲ್ಲಿ 62 ವರ್ಷಗಳ ಅಣುಬಾಂಬ್ ಸ್ಫೋಟಗಳ ನಂತರ ಆರೋಗ್ಯದ ಮೇಲೆ ಯಾವುದೇ ಹಾನಿಕಾರಕ ಪರಿಣಾಮಗಳ ಯಾವುದೇ ಲಕ್ಷಣಗಳು ಕಂಡುಬಂದಿಲ್ಲ ಎಂದರು. ದೇಶದ ಆರ್ಥಿಕತೆ ಹೆಚ್ಚಾಗುವುದರ ಜೊತೆಗೆ ನಾವು ನಮ್ಮ ಪರಿಸರ ಅಭಿವೃದ್ಧಿ ಕಡೆ ಸಹ ಗಮನ ನೀಡಬೇಕು. ಇಲ್ಲವಾದರೆ ಅಭಿವೃದ್ಧಿ ಪದಕ್ಕೆ ಅರ್ಥ ಇರುವುದಿಲ್ಲ ಎಂದರು. Pleasure to be here at Ramaya University of Technology. As I understand, it's one of the leading and one of the largest technical university in India, and I'm really privileged to be here in this very important discussion on India's energy transition, role of nuclear and the radiation phobia. So my best wishes to the faculty, students of Ramaya University, while the country is today envisaging to take it to a $35 trillion Viksit Bharat. The education here, the technical education, they will take it to India to that, I'll say that, to that height. So my best wishes, and once again, I'm really happy to be here in this campus. Thank you very much. ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ನಲ್ಲಿ ಪರಮಾಣುವಿನ ಮುಖಾಂತರ ವಿದ್ಯುತ್ ಉತ್ಪಾದನೆಯ ಬಗ್ಗೆ ಮತ್ತು ದೇಶ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಇತ್ತೀಚಿನ ಬಜೆಟ್ನಲ್ಲಿ ತೆಗೆದುಕೊಂಡಿರುವಂಥ ನಿರ್ಣಯವನ್ನು ಗಮನದಲ್ಲಿಟ್ಟುಕೊಂಡು ಈ ವಿಚಾರ ಸಂಕಿರಣವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. MS ರಾಮಯ್ಯ ಶಿಕ್ಷಣ ಸಂಸ್ಥೆ ವಿಶೇಷವಾಗಿ ಉನ್ನತ ಶಿಕ್ಷಣದಲ್ಲಿ ಗಣನೀಯ ಕೆಲಸ ಮಾಡ್ತಾ ಇದೆ. ನನ್ನ ಕೇಳಿ ಭಾಳ ಸಂತೋಷ ಆಗಿದ್ದು, 25,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇರೋದು. ಪ್ರತಿ ವರ್ಷ 2,000 ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ ದೊಡ್ಡ ಕೊಡುಗೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ದಶಕಗಳಿಂದ ಕೊಡ್ತಾ ಇದ್ದಾರೆ. ಇನ್ನು ಇವತ್ತಿನ ವಿಷಯದ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಕಡೆ ದೇಶ ವಿಕಸಿತ ಭಾರತದ ನಿಟ್ಟಿನಲ್ಲಿ ಅಂದರೆ 2047 2047 ಹೋಗ್ತಿರುವಂಥ ಸಂದರ್ಭದಲ್ಲಿ ಜನರ ಜೀವನದ ಶೈಲಿ ಬದಲಾಗ್ತಾ ಇದೆ, ಜೀವನ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ಸಲ್ಲಿ ಬೇರೆ ಬೇರೆ ರೀತಿಯ ಎನರ್ಜಿಗಳು, ಅದರಿಂದ ಆಗ್ತಿರುವಂಥ ಪರಿಣಾಮಗಳು, ಅದರ ಖರ್ಚು, ದೇಶ ಜಗತ್ತಿನ ಒಂದು ನಕ್ಷೆಯಲ್ಲಿ ಎಲ್ಲಿರ್ತದೆ, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡಾಗ ನ್ಯೂಕ್ಲಿಯರ್ ಎನರ್ಜಿಯ ಪಾತ್ರ ಏನಿರಬೇಕು, ಅದನ್ನು ಯಾವ ರೀತಿಯಲ್ಲಿ ಸರಿಯಾಗಿ ಸಮಾಜದ ಮುಂದಿಡಬೇಕು, ಅದು ಉಪಯೋಗನೂ ಆಗಬೇಕು ಮತ್ತು ಅದರ ದುಷ್ಪರಿಣಾಮಗಳು ಯಾರಿಗೂ ಆಗದೇ ಇರುವಂಗೆ ನೋಡಿಕೊಳ್ಬೇಕು, ಅದರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಇವತ್ತಿನ ವಿಚಾರ ಸಂಕಿರಣ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮೊದಲ ಹೆಜ್ಜೆ ಅಂತ ನಾನು ಹೇಳ್ಬೋದು. ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. Ramaya University of Applied Sciences was so privileged that we could hold this wonderful seminar in collaboration with India Energy Network. We know nation is progressing. We have set our target to become Viksit Bharat soon. In that context, energy is going to play a very, very significant role. Today we have the assembly of very distinguished scientists who have come from the different spheres of life, including the Department of Atomic Energy, and our students actively participate in it. Our objective is how India can develop the workforce for which Ramaya University of Applied Sciences shall play a very important role. I am confident the lecturers,
the technical sessions, the deliberations that the scientists are going to deliver is going to motivate the youth of the nation, and in particular the students who are going to listen to them. We are looking forward for a long-term collaboration and partnership between India Energy Network and Rama University of Applied Sciences. Let us make sure that India reaches to the pinnacle of excellence and will be soon Viksit, and Viksit Bharat is going to be the reality. In that direction, energy is going to be very, very important. ಇದು ನ್ಯೂಕ್ಲಿಯರ್ ಅಂದರೆ ಎಲ್ಲರಿಗೂ ಜನರಿಗೆ ಒಂಥರ ಭಯ ಇರುತ್ತೆ. ಯಾಕೆ ಅಂದರೆ ಯಾವಾಗಲೂ ವಿಕಿರಣದ ಬಗ್ಗೆ ಅಂದರೆ ರೇಡಿಯೇಷನ್ ಬಗ್ಗೆನೇ ಅವ್ರಿಗೆ ಹೆಚ್ಚು ಭಯ ಆಗಿ ಆರೋಗ್ಯದ ಬಗ್ಗೆ, ಕ್ಯಾನ್ಸರ್ ಬಗ್ಗೆ, ಅದರಿಂದ ಆಗುವ ವಿನಾಶದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ. ಆದರೆ ನ್ಯೂಕ್ಲಿಯರ್ ಲೋ ರೇಡಿಯೇಷನಲ್ಲಿ ಆರೋಗ್ಯ ತುಂಬ ಒಳ್ಳೆಯದು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಎಕ್ಸ್ರೇ ಮಾಡ್ತೀವಿ, CT ಸ್ಕ್ಯಾನ್ ತೊಗೊತೀವಿ, MRI ಮಾಡ್ತೀವಿ, ಆಮೇಲೆ ಕ್ಯಾನ್ಸರ್ ವ್ಯಕ್ತಿಗಳಿಗೆ ರೇಡಿಯೇಷನ್ ಕೊಟ್ಟು ಅದನ್ನು ಕ್ಯೂರ್ ಕೂಡ ಮಾಡ್ತೀವಿ. ಅವ್ರಿಗೆ ಆರೋಗ್ಯದಿಂದ ಚೆನ್ನಾಗಿ ಬಾಳಿ ಬದುಕೋಂಥ ಇದು ಕೂಡ ಸಾಧ್ಯತೆ ಇದೆ. ಅದರಿಂದ ಇಂಗ್ಲೀಷಲ್ಲಿ ಒಂದು ಬುಕ್ ಬಂದಿತ್ತು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅವರಿಂದ, ಅದು ಅನ್ರೀಸನ್ಡ್ ಫಿಯರ್ ಆಫ್ ರೇಡಿಯೇಷನ್. ಅದನ್ನ ಕನ್ನಡಕ್ಕೆ ನಾವು ತರ್ಜುಮೆ ಮಾಡಿ ಅದು ವಿಕಿರಣದ ಅಕಾರಣ ಭಯ ಅನ್ನೋ ಒಂದು ಬುಕ್ಕನ್ನು ಇವಾಗ ತಾನೇ ನಾವು ಬಿಡುಗಡೆ ಮಾಡಿದ್ದೇವೆ. ಅದು ಒಬ್ಬೊಬ್ಬರು ಓದಿ ಅಲ್ಲಿಂಥ ವಿಷಯನ ತಿಳ್ಕೊಂಡ್ರೆ ರೇಡಿಯೇಷನ್ ನಮಗೆ ಏನು ಉಪಯೋಗ ಸಾಧ್ಯತೆ ಉಂಟು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಇದು ನಮ್ಮದು ಕನ್ನಡ ಜನರಿಗೆ ಅದನ್ನು ತಿಳಿಸೋಕ್ಕೋಸ್ಕರ ಈ ತರ್ಜುಮೆ ಮಾಡಿ ಈ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ನ ಸಹಯೋಗದಲ್ಲಿ ಇವತ್ತು ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಆಗಿದೆ. ಭಾರತದಲ್ಲಿ ನಡೀತಿರುವಂತಹ ಎನರ್ಜಿ ಟ್ರಾನ್ಸಿಷನ್ಗೆ ನ್ಯೂಕ್ಲಿಯರ್ ಎನರ್ಜಿಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ವಿಚಾರ ಸಂಕಿರಣ ನಡೀತಾ ಇದೆ. ಇಲ್ಲಿ ಆ ವಿಚಾರ ಸಂಕಿರಣದ ಅಂಗವಾಗಿ ಈ ಒಂದು ಪುಸ್ತಕದ ಬಿಡುಗಡೆ ಆಗಿದೆ. ನ್ಯೂಕ್ಲಿಯರ್ ಎನರ್ಜಿ ಅಂದ ತಕ್ಷಣ ಏನೋ ನಮಗೆ ಬಹಳ ಭಯ ಮತ್ತು ಆತಂಕ, ಭೀತಿ ಈ ಥರದ್ದೆಲ್ಲ ಇದೆ. ಇದೆಲ್ಲ ಯಾವುದೇ ವೈಜ್ಞಾನಿಕವಾದ ನೆಲೆ ಇಲ್ಲದೆ ಇರುವಂಥದ್ದು. ಇದು ನ್ಯೂಕ್ಲಿಯರ್ ಎನರ್ಜಿಯಿಂದ ಕೆಡಕಾಗುತ್ತೆ, ನಮ್ಮ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅನ್ನೋದು ಬಹಳ ವೈಜ್ಞಾನಿಕವಾಗಿ ಯಾವುದೇ ಹಿನ್ನೆಲೆ ಇಲ್ಲದೆ ಇರುವಂಥ ವಿಷಯ. ಅದರ ಬಗ್ಗೆ ಡಾಕ್ಟರ್ AK ನಾಯಕ್ ಮತ್ತು ಅವರ ಸಹೋದ್ಯೋಗಿಗಳು ಇಂಗ್ಲೀಷ್ನಲ್ಲಿ ಒಂದು ಅನ್ರೀಸನ್ಡ್ ಫಿಯರ್ ಆಫ್ ರೇಡಿಯೇಷನ್ ಅಂತ ಪುಸ್ತಕ ಬರೆದಿದ್ದಾರೆ. ಬಹಳ ಸಂಶೋಧನೆ ಮಾಡಿ, ಬಹಳ ಆಳವಾಗಿ ಯೋಚನೆ ಮಾಡಿ ಬರೆದಿರುವಂಥ ಟೆಕ್ನಿಕಲ್ ಪುಸ್ತಕ ಅದು. ಅದನ್ನು ಕನ್ನಡಕ್ಕೆ ನಾವು ಇಂಡಿಯಾ ಎನರ್ಜಿ ನೆಟ್ವರ್ಕ್ ಮೂಲಕ ಅದನ್ನು ಭಾಷಾಂತರ ಮಾಡಿದ್ದೀವಿ. ಆ ಟ್ರಾನ್ಸ್ಲೇಟೆಡ್ ವರ್ಷನ್ ಇವತ್ತು ಬಿಡುಗಡೆ ಆಗಿದೆ. ಅದೇ ತರಹದ ಪುಸ್ತಕಗಳು ಇನ್ನೂ ಅನೇಕ ಪುಸ್ತಕಗಳು ಬೇಕು ಮತ್ತು ಜನಗಳಲ್ಲಿ ಈ ನ್ಯೂಕ್ಲಿಯರ್ ರೇಡಿಯೇಷನ್ ಬಗ್ಗೆ ಇರುವಂಥ ಭೀತಿನ ಹೋಗಲಾಡಿಸಬೇಕು. ಯಾಕಂದರೆ ನಮ್ಮ ದೇಶಕ್ಕೆ ನ್ಯೂಕ್ಲಿಯರ್ ಪವರ್ ಬಹಳ ಮುಖ್ಯ.